ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಯಾಕೆಂತಂದ್ರೆ ಈ ದೇಶದಲ್ಲಿ ರಾಷ್ಟ್ರಪತಿಯವರಿಗೂ ಒಂದೇ ಓಟು, ಒಬ್ಬ ತಿರುಕನಿಗೂ ಕೂಡ ಒಂದೇ ಓಟು. ಅಂತಹ ಒಂದು ಮತವನ್ನ ನಾವು ಬಹಳ ಅಚ್ಚುಕಟ್ಟಾಗಿ ನಮ್ಮ ಜೀವನ ಪರ್ಯಂತ ನಾವು ಆ ಒಂದು ಮತವನ್ನು ಇಟ್ಕೋಬೇಕಾಗಿರೋದು ನಮ್ಮ 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 ಆದ್ಯ ಕರ್ತವ್ಯ. ಕನಕರಾಜ್ ಅವರು ಹೇಳಿದ್ರು. ಯಾಕೆಂತಂದ್ರೆ ಈಗ ನಾವು ಯಾರಿಗೆ ಹಾಕ್ಬೇಕಂತಂದ್ರೂ ಕೂಡ ನಮ್ಮ ಓಟನ್ನ ಬಹಳ ಯೋಚನೆ ಮಾಡಿ ಇವನು ಯೋಗ್ಯ ಅಲ್ವೋ ಅಥವಾ ಏನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ತಾಲೂಕಿಗೆ ಸಹಾಯ ಆಗುತ್ತೋ, ಕೆಲಸ ಮಾಡ್ತಾನೋ ಇಲ್ವೋ ಅಂತಕ್ಕಂಥದ್ನ ನಾವು ಯೋಚನೆ ಮಾಡಿ ಮತದಾನ ಮಾಡ್ತಕ್ಕಂಥ ಒಂದು ಹಕ್ಕನ್ನ ಕೊಡ್ತಾ ಇರೋದಕ್ಕೆ ಇವತ್ತು ನಿಮ್ಮ ಹಕ್ಕ ಪರಿಷ್ಕರಣೆ ಮಾಡಿ ಇವತ್ತು ಕೊಡ್ತಾ ಇರೋ ಒಂದು ಕಾರ್ಯಕ್ರಮವನ್ನ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಮಾತಾಡಿದ್ರೆ ನಮ್ಮ ಜಿ ವಿ ಕುಮಾರಣ್ಣ ಬಹಳ ಉತ್ತಮವಾಗಿ ಸರಾಗವಾಗಿ ಹೇಳಿದರು. ಎರಡೇ ನೀವು ಮನಸ್ಸಿನಲ್ಲಿ ತಿಳ್ಕೊಂಡ್ಬಿಟ್ಟಿರ್ಬೇಕು, ಅನರ್ಹರನ್ನ ತೆಗೆದುಹಾಕಿ ಅರ್ಹರನ್ನ ಉಳಿಸಿ. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಈ ರೀತಿ ಮಾಡ್ಕೊಂಡು ಹೋಗಿ ಮತ್ತು ಊರಿನಲ್ಲಿ ಪ್ರತಿಯೊಬ್ಬರನ್ನು ಕೂಡ ಯಾರೇ ಇವನು ನಮ್ಮನ್ನಲ್ಲ, ಇವನು ಎಲ್ಲಿಂದನೋ ಬಂದಿದ್ದಾನೆ ಅಂತ ಅಂದ್ರೆ ಅವನ್ನ ನೀವು ಪರಿಷ್ಕರಣೆ ಮಾಡಲೇಬೇಕು. ಇಲ್ಲಿ BLA-2 ಕೆಲಸ ಏನಂತಂದ್ರೆ ಆ ಬೂತ್ ನಲ್ಲಿ BLA-1 ಇರ್ತಾರೆ, ಜಿ ವಿ ಕುಮಾರಣ್ಣ ಅವರು ಇರ್ತಾರೆ, BLA-2 ತಾವಿರ್ತೀರಿ. BLA-2 ಆ ನಿಮ್ಮ ಬೂತ್ ನಲ್ಲಿ ಇರ್ತಕ್ಕಂಥ ಪ್ರತಿ ಒಬ್ಬರನ್ನ ಪ್ರತಿ ಮನೆಗೆ 30ನೇ ತಾರೀಕು ಇವತ್ತಿಂದ ಸ್ಟಾರ್ಟ್ ಆಗಿದೆ. ಅವಾಗಲೇ ಬಂದಿದ್ರಲ್ಲ ಅವರು BLO ಅವರು ಬ್ಲಾಕ್ ಲೆವೆಲ್ ಆಫೀಸರ್, ಅವರು ಸರ್ಕಾರಿ ನೌಕರರು ಇರ್ತಾರೆ. ಹಾಗಾಗಿ ಅವರು ಮತ್ತೆ ಅವ್ರನ್ನ ಮೂರು ಪಕ್ಷದವರು ತಾವು ಕೂಡ BLA-2 ಇರ್ತೀರಿ, ಎಲ್ಲ ಪಕ್ಷದಲ್ಲಿ ಇರ್ತೀರಿ. ಅವ್ರನ್ನ ಕೇಳಿ ನಾವು ನೋಡಿ ಇವ್ರು ನಮ್ಮವರಪ್ಪ ಉಳ್ಕೊಂತಾರೆ ಇತ್ತು, ಇಲ್ಲಿ ಮೊದಲಿಂದ ಇದ್ದಾರೆ, 2002ನೇ ಇಸ್ವಿಯಿಂದ ಇಲ್ಲಿ ನಮ್ಗೆ ಓಟ್ ಹಾಕಿದ್ದಾರೆ, 2025ರಲ್ಲೂ ಕೂಡ ನಮ್ಗೆ ಓಟ್ ಹಾಕಿದ್ದಾರೆ ಅಂತ ಅಂದ್ರೆ ಮಾತ್ರ ಉಳಿಸಿ. ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನೀವು ಇಮಿಡಿಯೇಟ್ ಆಗಿ ಒಂದು ತಹಸೀಲ್ದಾರ್ಗೆ ಒಂದು ಲೆಟರ್ನ ಬರೆದು ಅವ್ರನ್ನ ತೆಗೆದುಹಾಕ್ಬೋದು. ಹಾಗೆ ಈ ಒಂದು ಪರಿಷ್ಕರಣೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಬಹಳ ಒಳ್ಳೆಯ ಕೆಲಸ. ಯಾಕಂದ್ರೆ ಬಿಹಾರ್ನಲ್ಲಿ ಒಂದು 60 ಲಕ್ಷ, ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ಒಂದು 97 ಲಕ್ಷ, ತಮಿಳುನಾಡಿನಲ್ಲಿ ಒಬ್ಬೊಬ್ಬ ವೋಟರ್ಗೆ ಒಂದೊಂದು ಕ್ಷೇತ್ರಕ್ಕೆ 14,000 ಓಟು, ಒಂದೊಂದು ಕ್ಷೇತ್ರದಲ್ಲಿ 14,000 ಡೂಪ್ಲಿಕೇಟ್ ವೋಟ್ ಸಿಕ್ಕಾಕೊಂಡಿದೆ. ಹಾಗಾಗಿ ಅಂಥವು ನೆಲಮಂಗಲದಲ್ಲಿ ಕೂಡ ಇದಾವೆ, ಇಲ್ಲ ಅಂತ ಹೇಳಲ್ಲ ನಾನು. ನಾವು ಹಳ್ಳಿಗಡೆ ಸಾಮಾನ್ಯವಾಗಿ ನಮ್ಮ ಅಕ್ಕಂಗಿದ್ರು ಅಣ್ತಂದಿರಿಗೆ ಗೊತ್ತಾಗ್ಬಿಡುತ್ತೆ. ಆದ್ರೆ ನಮಗೆ ಬಹಳ ಮುಖ್ಯವಾಗಿ ನಾವು ನೋಡ್ಬೇಕಾಗಿರೋದು ಟೌನ್ಗಳು. ಅದರಲ್ಲಿ ನೆಲಮಂಗಲ ಟೌನ್ ಇರ್ಬೋದು, ಸೋಂಪುರ ಟೌನ್ ಇರ್ಬೋದು, ತಳಮಂಡ್ಲು ಟೌನ್ ಇರ್ಬೋದು, ನಮ್ಗೆ ಸೋಲೂರು ಟೌನ್ ಇರ್ಬೋದು. ಆ ಟೌನ್ ನಲ್ಲಿ ಬಹಳ ವಿಶೇಷವಾಗಿ ಅವ್ರಿಗೆ ಒಂದು ಸಮಾಲೋಚನೆ ಮಾಡಿ ಅವ್ರ ಜೊತೆ ಕೂತ್ಕೊಂಡು ಆ ಓಟನ್ನ ಉಳಿಸ್ಬೇಕಾ ಅಥವಾ ಅಳಿಸ್ಬೇಕಾ ಅಂತಕ್ಕಂಥದ್ದು ತಮ್ಮ ಕೈನಲ್ಲಿರ್ತದೆ. BLA-2ಗಳು ದಯಮಾಡಿ ನಾನು ಇಷ್ಟೇ ಕೇಳ್ಕೊಳ್ಳೋದು, ಪ್ರತಿಯೊಂದು ಮನೆಗೆ ಹೋಗಿ, ಪ್ರತಿಯೊಂದು ಮನೆಗೆ ಅವರು 3 ಸರ್ತಿ ಬರ್ತಾರೆ ಆಫೀಸರ್ಸ್, ನೀವು 3 ಸರ್ತಿ ಹೋಗಿ. ಮಾಡಿದ್ವಿ ಬಿಡಪ್ಪ ಅಂತ ದಯವಿಟ್ಟು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಯಾವ ಟೈಮ್ನಲ್ಲಿ ಫಾರ್ಮ್ 6 ಕೊಡ್ತಾರೋ ಗೊತ್ತಿಲ್ಲ ಸೇರ್ಕೊಳ್ಳೋದಕ್ಕೆ. ಆ ಸೇರ್ಕೊಳ್ಳೋ ಫಾರ್ಮ್ ಕೊಡ್ಬೇಕಾದ್ರೆ ನೀವು ಪರೀಕ್ಷೆ ಮಾಡಬೇಕು. ಹಾಗಾಗಿ BLA-2ಗಳ ಕೆಲಸ ಬಹಳಷ್ಟಿದೆ. ಎಲ್ಲರೂ ಕೂಡ ಮಾತಾಡಿದ್ರೆ ಅದನ್ನೇ ಮಾತಾಡಿ ನಿಮಗೆ ಬೇಜಾರಾಗೋದು ಬೇಡ.